ಹೆಲೋ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಇವತ್ತು ನಾನು ತುಂಬಾ ರುಚಿಯಾದ ರವೆ ಗುಲಾಬ್ ಜಾಮೂನ್ನ ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆಯೋ, ತಿನ್ನೋಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ರವೆ ಗುಲಾಬ್ ಜಾಮೂನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಯಾವ ರೀತಿ ಮಾಡೋದಂತ ನೋಡ್ಕೊಳ್ಳೋಣ. ಫಸ್ಟ್ ನಾವು ಪಾಕನ ಮಾಡ್ಕೊಳ್ಳೋಣ. ಮುಕ್ಕಾಲು ಬೌಲ್ ಆಗೋವಷ್ಟು 2 ಬೌಲು ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. 2 ಬೌಲ್ ಸಕ್ಕರೆಗೆ ನಾವು 2 ಬೌಲ್ ಆಗುವಷ್ಟು ನೀರನ್ನು ಹಾಕ್ಕೋಬೇಕು. ಎಷ್ಟು ನಾವು ಸಕ್ಕರೆ ತೊಗೊಳ್ತೀವೋ ಅಷ್ಟೇ ನಾವು ನೀರು ಹಾಕ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಒಂದು ಗ್ಲಾಸ್ ಇಲ್ಲಾಂದರೆ ಬೌಲಲ್ಲಿ ಅಳತೆ ಮಾಡ್ಕೋಬೋದು. ಈಗ ಸ್ವಲ್ಪ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕೋದ್ರಿಂದ ಸಕ್ಕರೆಯಲ್ಲಿರೋ ಇಂಪ್ಯೂರಿಟೀಸ್ ಎಲ್ಲ ಸೈಡಿಗೆ ಬಂದುಬಿಡುತ್ತೆ. 2 ನಿಮಿಷ ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈ ಥರ ಸೈಡಲ್ಲಿ ನೊರೆ ಬಂದಿರುತ್ತೆ, ಅದೆಲ್ಲ ನಾವು ತೆಕ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಗಲೀಜಿದೆ ಅಂತ ಇದರಲ್ಲಿ. ಈ ಥರ ಮಾಡೋದ್ರಿಂದ ಪಾಕ ತುಂಬ ವೈಟಾಗಿ ಬರುತ್ತೆ. ಎಲ್ಲ ನಾನು ಈ ಥರ ತೆಕ್ಕೊಂಡಿದ್ದೀನಿ. ಈಗ ಇದರಲ್ಲಿ 1 ಪಿಂಚ್ ಆಗೋವಷ್ಟು ಯೆಲ್ಲೋ ಫುಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ರವೆ ಜಾಮೂನ್ಗೆ ನಾವು ಜಾಸ್ತಿ ಪಾಕನ ಕುದಿಸ್ಕೋಬಾರ್ದು. ಜಾಮೂನು ತುಂಬಾ ಗಟ್ಟಿಯಾಗಿಬಿಡುತ್ತೆ. 2 ನಿಮಿಷ ಮಾತ್ರ ನಾನು ಕುದಿಸ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ನಲ್ಲಿ ನಾನು ಮುಕ್ಕಾಲು ಬೌಲ್ ಆಗುವಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಇದಕ್ಕೆ ಸಣ್ಣದಾಗಿರೋ ಚಿರೋಟಿ ರವೆನೇ ತಗೋಬೇಕು. ಇದರಲ್ಲಿ 4 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ರವೆ ಹುರಿಯೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಟು ನಾವು 5 ನಿಮಿಷ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ರವೆನ ಹುರಿತೀವೋ ಅಷ್ಟೇ ಚೆನ್ನಾಗಿ ಗುಲಾಬ್ ಜಾಮೂನ್ ಬರುತ್ತೆ. 5 ನಿಮಿಷ ನಾನು ಇದೇ ಥರ ಲೋ ಫ್ಲೇಮಲ್ಲೇ ಹುರಿದಿದ್ದೀನಿ. ನೀವು 1 ಬೌಲ್ ರವೆಗೆ 2 ಬೌಲ್ ಆಗೋವಷ್ಟು ಸಕ್ಕರೆ ಮತ್ತು 2 ಬೌಲ್ ಆಗೋವಷ್ಟು ನೀರು ಹಾಕಿ, ಈಗ ನಾವು ಎಷ್ಟು ರವೆ ತೊಗೊಂಡಿದ್ದೀವೋ ಅದರ 2ರಷ್ಟು ಹಾಲು ಚೆನ್ನಾಗಿ ಬಿಸಿ ಮಾಡಿ ತಣ್ಣಗಾಗಿರೋದು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 2 ಕಪ್ ಆಗೋವಷ್ಟು ಹಾಲು ಕರೆಕ್ಟಾಗಿ ಬರುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದೇ ಸಲ ಹಾಕ್ಕೊಂಡ್ರೆ ಗಂಟಾಗಿಬಿಡುತ್ತೆ, ಆಮೇಲೆ ಅದು ಸರಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು. ನಾನು ಲೋ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಟರೆ ಎಲ್ಲ ತಳ ಹಿಡಿದ್ಬಿಡುತ್ತೆ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಓವರ್ ಕುಕ್ ಮಾಡ್ಕೋಬಾರ್ದು, ಸ್ವಲ್ಪ ಈ ಥರ ತಳ ಬಿಟ್ಟರೆ ಸಾಕು. ನೀವು ಜಾಸ್ತಿ ಹೊತ್ತು ಬೇಯಿಸ್ಕೊಂಡ್ರೆ ರವೆ ಜಾಮೂನ್ ಗಟ್ಟಿಯಾಗಿಬಿಡುತ್ತೆ. ಬರೀ ನಾನು 1 ನಿಮಿಷದಲ್ಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಗ ಬೇಗ ಮಿಕ್ಸ್ ಮಾಡಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕು. ಈಗ ಒಂದು ಟ್ರೇನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೂ ನಾನು 1 ಪಿಂಚ್ ಆಗೋವಷ್ಟು ಯೆಲ್ಲೋ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಮತ್ತು 3 ಟೀ ಸ್ಪೂನ್ ಆಗೋವಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದನೂ ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ನಿಮ್ಮ ಹತ್ರ ಮಿಲ್ಕ್ ಪೌಡ್ರ್ ಇಲ್ಲ ಅಂದರೆ ನೀವು ಗುಲಾಬ್ ಜಾಮೂನ್ ಪಾಕೆಟ್ ಬರುತ್ತಲ್ಲ, ಅದು ಹಾಕ್ಕೋಬೋದು. 3 ಟೀ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಚ್ಚಿ ನಾವು ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಸ್ಟಿಕ್ಕಿ ಇರುತ್ತೆ. 5ರಿಂದ 6 ನಿಮಿಷ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಗುಲಾಬ್ ಜಾಮೂನ್ ಸಾಫ್ಟಾಗಿ ಬರುತ್ತೆ. ನಾವು ಕೈಯಲ್ಲಿ ಉಂಡೆ ಮಾಡಿ ನೋಡಿದ್ರೆ ಅದು ಸ್ವಲ್ಪನೂ ಕ್ರ್ಯಾಕ್ ಬರಬಾರ್ದು. ನೀವೇನು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ನಾನು ನಾದ್ಕೊಂಡಿದ್ದೀನಿ ಅಂತ. ಈ ಥರ ನಾನು ಸ್ವಲ್ಪ ಕೈಯಲ್ಲಿ ತಗೊಂಡು ನೋಡಿದ್ರೆ ನಮಗೆ ಕೈಗೆ ಸ್ವಲ್ಪನೂ ಅಂಟಬಾರ್ದು. ಮತ್ತು ರೌಂಡ್ ಈ ಥರ ಮಾಡಿದ್ರೆ ಒಂದು ಕ್ರ್ಯಾಕ್ ಇರಬಾರ್ದು. ಅಷ್ಟು ತನಕ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಕೈಯಲ್ಲಿ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ಕ್ರ್ಯಾಕ್ ಬರ್ತಾ ಇಲ್ಲ. ನೀವು ಈ ಥರ ನಾದ್ಕೊಳ್ಳಿ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕೋದ ತಕ್ಷಣವೇ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಈ ಥರ ರೌಂಡ್ ಮಾಡಿ ನಾನು ಮೇಲ್ಗಡೆಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಒಳಗಡೆಯಿಂದನೂ ಚೆನ್ನಾಗಿ ಫ್ರೈ ಆಗುತ್ತೆ. ಎಲ್ಲ ನಾನು ಇದೇ ಥರ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ನೀವು ಆ ಥರ ಮಾಡ್ಕೋಬೋದು. ಒಂದು ಕ್ರ್ಯಾಕ್ ಇಲ್ದಂಗೆ ರೌಂಡ್ ಮಾಡಿ ಮೇಲ್ಗಡೆಯಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಫ್ರೈ ಮಾಡೋಕ್ಕೆ ನಾನು ಒಂದು ಪ್ಯಾನ್ನಲ್ಲಿ ಎಣ್ಣೆನ ಬಿಸಿಯಾಗಿಟ್ಟಿದ್ದೀನಿ. ಇದರಲ್ಲಿ ಒಂದು ಚಿಕ್ಕದು ಹಾಕಿ ನಾನು ನೋಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನಾದರೂ ಬಿಟ್ಕೊಂಡ್ರೆ ನೀವು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಫ್ರೈ ಮಾಡ್ಕೋಬೋದು. ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟಲ್ಲೇ ಮಾಡಿದ್ರೆ ಒಂದು ಬಿಟ್ಕೊಳ್ಳೋದಿಲ್ಲ ಮತ್ತು ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಒಂದೊಂದೇ ಹಾಕಿ ನಾನು ಫಸ್ಟ್ ಹೈ ಫ್ಲೇಮಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ.
ಆಮೇಲೆ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ರವೆ ಜಾಮೂನ್ ಇರೋದ್ರಿಂದ ಫಸ್ಟೇ ನೀವು ಸೈಡ್ ಚೇಂಜ್ ಮಾಡಿದ್ರೆ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನು 1 ನಿಮಿಷ ಬಿಟ್ಟು ಸೈಡನ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾನು ಲೋ ಫ್ಲೇಮಲ್ಲಿಟ್ಟು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಎಷ್ಟು ನೀವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತೀರಾ ಎಲ್ಲ ಕಡೆ ಒಂದೇ ಕಲರ್ ಬರುತ್ತೆ ಮತ್ತು ಒಳಗಡೆಯಿಂದನೂ ಅಷ್ಟೇ ಚೆನ್ನಾಗಿ ಫ್ರೈ ಆಗಿರುತ್ತೆ. 5 ನಿಮಿಷ ನಾನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ. ಇಷ್ಟು ಕಲರ್ ಬಂದರೆ ಸಾಕು. ನಿಮಗೆ ಸ್ವಲ್ಪ ಡಾರ್ಕ್ ಕಲರ್ ಬೇಕು ಅಂದರೆ ನೀವು ಮತ್ತೆ 2 ನಿಮಿಷ ಫ್ರೈ ಮಾಡ್ಕೋಬೋದು. ಈಗ ನಾನು ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಪಾಕ ತಣ್ಣಗಿರಬೇಕು ಮತ್ತು ಗುಲಾಬ್ ಜಾಮೂನ್ ಬಿಸಿಯಾಗಿರೋದೇ ಹಾಕ್ಕೋಬೇಕು. ಒಳಗಡೆಯಿಂದನೂ ತುಂಬಾ ಸಾಫ್ಟಾಗಿ ಬರುತ್ತೆ. ನಾನು ಬರೀ ಅರ್ಧ ಗಂಟೆ ಇಟ್ಟು ನಿಮಗೆ ತೋರಿಸ್ತಾ ಇರೋದು. ನೀವು ಓವರ್ನೈಟ್ ಇಟ್ಟರೆ ತುಂಬಾ ಸಾಫ್ಟಾಗಿ ಬರುತ್ತೆ. ನನಗೆ ಅಷ್ಟು ಟೈಮ್ ಇಲ್ಲ ಅಂತ ನಾನು ಅರ್ಧ ಗಂಟೆ ಇಟ್ಟು ತೋರಿಸ್ತಾ ಇದ್ದೀನಿ. ರೆಸಿಪಿ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ ನಿಮ್ಮ ಹತ್ರ ಫಸ್ಟ್ ಬರುತ್ತೆ. ಒಳಗಡೆಯಿಂದನೂ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಮತ್ತು ಜ್ಯೂಸಿಯಾಗಿದೆ ಅಂತ. ನಾನು ಹೇಳ್ಕೊಟ್ಟಿರೋ ಮೆಜರ್ಮೆಂಟಲ್ಲೇ ಮಾಡಿದ್ರೆ ನೀವು ಮಾಡೋ ಗುಲಾಬ್ ಜಾಮೂನು ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಬೇರೆ ಜಾಮೂನ್ಗಿಂತ ಈ ಜಾಮೂನು ಲೇಟಾಗಿ ಸಾಫ್ಟ್ ಆಗುತ್ತೆ. ನೀವು 4 ಅವರ್ ಇಲ್ಲ ಅಂದರೆ ಓವರ್ನೈಟ್ ಆದರೂ ಇಡಲೇಬೇಕು. ಖೋವಾ ಹಾಕಿ ಯಾವ ರೀತಿ ಗುಲಾಬ್ ಜಾಮೂನ್ ಮಾಡೋದಂತ ಶೇರ್ ಮಾಡಿದ್ದೀನಿ ವಿಡಿಯೋನ. ನೀವು ಬೇಕಂದರೆ ಹೋಗಿ ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ನ ಕೊಟ್ಟಿರ್ತೀನಿ. ಇದೇ ಥರ ರವೆ ಗುಲಾಬ್ ಜಾಮೂನ್ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.